ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕರ್ನಾಟಕ ರಾಜ್ಯದ ಅತಿ ದೊಡ್ಡ ರಾಜಕೀಯ ಸುದ್ದಿಯನ್ನು ಈ ಸಂಚಿಕೆಯ ಮೂಲಕ ನಾಡಿನ ಜನತೆಗೆ ಅರ್ಪಿಸಲಿಕ್ಕೆ ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ರಾಜಕಾರಣದಲ್ಲಿ ಯಾರು ಊಹಿಸದೇ ಇರತಕ್ಕಂಥ ಒಂದು ಸಂಚಿಕೆ ಇದಾಗಿದೆ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಹಾಗಿರುವಾಗ ಈ ಒಂದು ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇವತ್ತಿನ ಸಂಚಿಕೆಯು ಕೂಡ ಸಾಕ್ಷಿಯಾಗಿ ನಿಲ್ಲಬಲ್ಲದು ಅನ್ನುವಂಥ ವಿಚಾರ ನನ್ನದು. ಹಾಗಿರುವಾಗ ಆ ವಿಚಾರಗಳನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಈಗ ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಕುರ್ಚಿ ಗುದ್ದಾಟದ ಒಂದು ಮುನ್ನೋಟವಾಗಿ ಈ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದು ಕೂಡ ಅಂತಿಂಥ ಸುದ್ದಿ ಅಲ್ಲ, ರಾಜ್ಯವೇ ಬೆಚ್ಚಿ ಬೀಳುವಂಥ ಸುದ್ದಿ ಇದು ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಆ ಒಂದು ವಿಚಾರವನ್ನು ನಾಡಿನ ಜನತೆಗೆ ಆ ನಾಯಕರು ಯಾವ ರೀತಿ ತಮ್ಮ ಭಾವನೆಗಳನ್ನು ಹಾಗೂ ತಮ್ಮ ತೀರ್ಮಾನಗಳನ್ನು ಹಾಗೂ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವ ವಿಚಾರಗಳನ್ನು ಯಾವ ರೀತಿ ತಿಳಿಸ್ತಾರೆ ಅನ್ನೋದರ ಮೇಲೆಯೂ ಕೂಡ ಮುಂಬರುವ ದಿನಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಆ ಪಕ್ಷದ ಭವಿಷ್ಯ ಅಡಗಿದೆ ಅನ್ನುವಂಥ ವಿಚಾರ ನನ್ನದು. ಹಾಗಿರುವಾಗ ಆ ವಿಚಾರಗಳೇನು, ಆ ನಾಯಕರಾರು ಹಾಗೂ ಆ ಒಂದು ಕುರ್ಚಿ ಗುದ್ದಾಟದಲ್ಲಿ ಕೊನೆಗೆ ಯಾರು ಗೆಲ್ಲಲಿದ್ದಾರೆ ಹಾಗೂ ಯಾರು ಮತ್ತೊಂದು ಪಕ್ಷವನ್ನು ರಚಿಸಲಿದ್ದಾರೆ ಅನ್ನುವಂಥ ಒಂದು ಕಠಿಣವಾದಂಥ ನಿಲುವುಗಳನ್ನು ಕೈಗೊಳ್ಳುವಂಥ ನಾಯಕರ ಒಂದು ವಿಚಾರವಾಗಿ ಈಗ ನಾನು ಈ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಾಗಿದ್ದಾಗ ಈ ಸಂಚಿಕೆಯಲ್ಲಿ ನಿಜಕ್ಕೂ ಕೂಡ ಬರ್ತಿರ್ತಕ್ಕಂಥ ಪಾತ್ರಧಾರಿಗಳು ಕೂಡ ಅಂತ್ಯಂಥ ಪಾತ್ರಧಾರಿಗಳಲ್ಲ, ಘಟಾನುಘಟಿ ಇಬ್ಬರು ಕೂಡ ನಾಯಕ ನಟರಂತೆ ರಾಜಕೀಯ ರಂಗದಲ್ಲಿ ನಾಯಕರಾಗಿ ಮೆರೀತಾ ಇರ್ತಕ್ಕಂಥವ್ರು, ಬೆಳೆದಿರ್ತಕ್ಕಂಥವರು, ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಾನುರಾಗಿಗಳಾಗಿ ರಾಜ್ಯದ ಜನತೆಗೆ ಪರಿಚಯವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಅವರು ಕೂಡ ಸಾಮಾನ್ಯರಲ್ಲ. ಅಂಥ ಸಾಮಾನ್ಯ ಗಜಗಳಂತೆ ಅಂದರೆ ಆನೆಯಂತೆ ಹೆಜ್ಜೆಯನ್ನು ಹಾಕ್ತಾ ತಮ್ಮ ಒಂದು ವಿಚಾರಗಳನ್ನು ಸಾರ್ವಜನಿಕರಿಗೆ ಪ್ರಚುರಪಡಿಸ್ತಾ ಇರತಕ್ಕಂಥ ನಾಯಕರು ಇವರು. ಹಾಗಿದ್ದಾಗ ಇಂಥ ನಾಯಕರಲ್ಲಿಯೇ ಕುರ್ಚಿಗಾಗಿ ನಡೀತಿರ್ತಕ್ಕಂಥ ಒಂದು ಗುದ್ದಾಟ ನಿಜಕ್ಕೂ ಕೂಡ ಹಾಸ್ಯಾಸ್ಪದವಾಗಿದೆ ಅನ್ನುವಂಥ ಭಾವನೆ ರಾಜ್ಯದ ಜನತೆಗೂ ಕೂಡ ಬಂದಿದೆ ಅನ್ನುವಂಥ ವಿಚಾರಗಳು ಕೂಡ ಇವರಿಗೆ ಅರ್ಥ ಆಗೋದಿಲ್ವೇ ಅನ್ನೋದು ಕೂಡ ತಿಳಿದಂತಾಗಿದೆ. ಹಾಗಿದ್ದಾಗ ಆ ನಾಯಕರಾರು ಅವರು ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಪರಿಸ್ಥಿತಿಯಿಂದಲಾದರೂ ಕೂಡ ನಾನು ಕುರ್ಚಿಯನ್ನು ಪಡಿತೇನೆ, CM ಆಗೇ ಆಗ್ತೀನಿ, ಮುಂಬರುವ ದಿನಗಳಲ್ಲಿ ನಾನೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅನ್ನುವಂಥ ಗಾಂಭೀರ್ಯದಿಂದ ನಾಯಕತ್ವದ ವಿಷಯವಾಗಿ ಹೈಕಮಾಂಡಿನ ಮುಂದೆ ತನ್ನ ಒಂದು ಬಲವಾದ ವಿಚಾರಗಳನ್ನು ಮಂಡಿಸಿದ್ದಾರೆ. ಹಾಗಿದ್ದಾಗ ಸಿದ್ದರಾಮಯ್ಯನವರನ್ನು ಸುಸೂತ್ರವಾಗಿ ಕುರ್ಚಿಯನ್ನು ಬಿಟ್ಟುಕೊಡ್ತಾರೆಯೇ ಅಂದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಸರಳವಾಗಿ ಸುಸೂತ್ರವಾಗಿ ಕುರ್ಚಿಯನ್ನು ಬಿಟ್ಟು ಕೊಡ್ತಾರೆ ಅನ್ನುವಂಥ ಭಾವನೆಯಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರೂ ಇಲ್ಲ, ಕಾರ್ಯಕರ್ತರೂ ಇಲ್ಲ, ಶಾಸಕರೂ ಇಲ್ಲ, ಸಚಿವರೂ ಇಲ್ಲ, ಜೊತೆಗೆ ರಾಜ್ಯದ ಜನತೆಯೂ ಕೂಡ ಇಲ್ಲ ಅನ್ನುವಂಥ ವಿಚಾರ ಸಾರ್ವತ್ರಿಕವಾಗಿ ತಿಳಿತಿರ್ತಕ್ಕಂಥದ್ದು. ಹಾಗಿರುವಾಗ ಮುಂಬರುವ ದಿನಗಳಲ್ಲಿ ಏನಾಗಬಹುದು ಅನ್ನುವಂಥ ವಿಚಾರಗಳನ್ನು ನಾವು ಕೆದಕಿದಾಗ ಆ ಕೆದಕಿದಂಥ ವಿಚಾರಗಳನ್ನು ಜನತೆಗೆ ತಿಳಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಇವತ್ತು ನಾನು ಮಾಡ್ತಾ ಇದ್ದೇನೆ. ಹಾಗಿರುವಾಗ ಮುಂದೆ ಅಕಸ್ಮಾತ್ ದೆಹಲಿಯ ಹೈಕಮಾಂಡ್, ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರು ಇದೇ ತಿಂಗಳು 25ನೇ ತಾರೀಕಿಗೆ ಇಬ್ಬರನ್ನು ಕೂಡ ದೆಹಲಿಗೆ ಕರೆದಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಸಾರ್ವತ್ರಿಕವಾಗಿ ಹಾಗೂ ರಾಜಕೀಯದಲ್ಲಿ ಚರ್ಚಿತವಾಗ್ತಿರ್ತಕ್ಕಂಥ ಒಂದು ಕಟು ಸತ್ಯ. ಹಾಗಿದ್ದಾಗ ಆ ಇಬ್ಬರು ನಾಯಕರನ್ನು ಕರೆಸಿಕೊಂಡು ಹೈಕಮಾಂಡ್, ಅದು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡಬಹುದು ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇವೆ. ಅಂಥ ವಿಚಾರಗಳು ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರನ್ನು ಸುಮ್ಮನಿರಿಸುವಂತೆ ಯಾವುದಾದ್ರೂ ಒಂದು ಸಬಬನ್ನು ಹೇಳಿ ಕಳಿಸಬಹುದೇ. ಆಮೇಲೆ ಸಿದ್ದರಾಮಯ್ಯನವರಿಗೆ ಇಲ್ಲ, ನಿಮ್ಮ ಕುರ್ಚಿಯನ್ನು ತ್ಯಾಗ ಮಾಡಿರಿ ನೀವು ಅನ್ನುವಂಥ ಒಂದು ಖಡಕಾದ ಸಂದೇಶವನ್ನು ಕೂಡ ನೀಡಬಹುದೇ ಅನ್ನುವಂಥ ಪ್ರಶ್ನೆಗಳು ಕೂಡ ರಾಜಕೀಯ ವಲಯಗಳಲ್ಲಿ ಘಂಟಾಘೋಷವಾಗಿ ಚರ್ಚಿತವಾಗ್ತಾ ಇವೆ. ಹಾಗಿದ್ದಾಗ ಸಿದ್ದರಾಮಯ್ಯನವರು ಸಲೀಸಾಗಿ ಅಷ್ಟೊಂದು
ಈ ಒಂದು ಕುರ್ಚಿಯನ್ನು ಬಿಟ್ಟುಕೊಡಲಿಕ್ಕೆ ಯಾವತ್ತೂ ಕೂಡ ಸಾಧ್ಯವಿಲ್ಲ. ಯಾಕಂದರೆ ಅವರ ಪೂರ್ವ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ಅವರು ಜನತಾ ಪಕ್ಷದಲ್ಲಿ ಇದ್ದಂಥವರು, ಜನತಾ ಪರಿವಾರದೊಡನೆ ತಮ್ಮನ್ನು ತಾವು ಗುರುತಿಸಿಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಅನುಭವವನ್ನು ಪಡೆದಿರತಕ್ಕಂಥ ಒಬ್ಬ ಧೀಮಂತ ನಾಯಕ. ಸುಮಾರು 25 ವರ್ಷಗಳ ಹಿಂದೆ ಅಂದರೆ ಅವರು JDS ಪಕ್ಷದಲ್ಲಿ ಇದ್ದಾಗ ನಾನು ಅಹಿಂದ ಸಮಾವೇಶವನ್ನು ಮಾಡ್ತೀನಿ, ಆ ಸಮಾವೇಶಕ್ಕೆ JDS ಪಕ್ಷ ನನಗೆ ಅನುಮತಿ ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಿದಾಗ JDS ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ನೀವು ಅಹಿಂದ ಸಮಾವೇಶವನ್ನು ನಡೆಸಬಾರದು ಅನ್ನುವಂಥ ಖಡಕ್ಕಾಗಿ ಹೇಳಿತು. ಆವಾಗ ಸಿಡಿದೆದ್ದ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ಅಹಿಂದ ಸಮಾವೇಶವನ್ನು ಯಶಸ್ವಿಯಾಗಿ ಮಾಡಿದರು. ಆ ಸಮಯದಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವರನ್ನು JDS ಪಕ್ಷದಿಂದಲೇ ಹೊರಗೆ ಹಾಕಿದರು, ಉಚ್ಚಾಟನೆ ಮಾಡಿದರು. ಆವಾಗ ಸಿದ್ದರಾಮಯ್ಯನವರು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲಿಲ್ಲ. ನಾನು ಯಾವುದಾದ್ರೂ ಒಂದು ಪಕ್ಷವನ್ನು ರಚಿಸಬೇಕು ಅನ್ನುವಂಥ ವಿಚಾರದಲ್ಲಿ ಇದ್ದಾಗ ಅವರ ಅನುಯಾಯಿಗಳು ಕಾರ್ಯಕರ್ತರಾದಿಯಾಗಿ ಎಲ್ಲರೂ ಕೂಡ ಅವರನ್ನು ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ನೋಡಿಕೊಂಡರು. ಆ ಸಮಯದಲ್ಲಿ H. ವಿಶ್ವನಾಥರವರನ್ನು ಕೂಡ ಸೋನಿಯಾ ಗಾಂಧಿಯವರು ಕರೆದು, ನೀವು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರು, ಅದು ಕೂಡ ಅಹಿಂದ ವರ್ಗದವರು ಹಾಗೂ ಕುರುಬ ಸಮಾಜದ ಒಬ್ಬ ದೊಡ್ಡ ನಾಯಕ, ಸಿದ್ದರಾಮಯ್ಯನವರು ಬಂದರೆ ನೀವು ನಿಮ್ಮ ಅಸ್ತಿತ್ವಕ್ಕೆ ಕುತ್ತು ಬರಬಹುದು ಅನ್ನುವಂಥ ಮಾತನ್ನು ವಿಶ್ವನಾಥ್ ಅವರಿಗೆ ಹೇಳಿದಾಗ, ನನಗೆ ಕುತ್ತು ಬಂದರೂ ಚಿಂತಿಲ್ಲ, ನಮ್ಮ ಪಕ್ಷ ಬೆಳಿಬೇಕು ಅನ್ನುವಂಥ ಒಂದು ವಿಚಾರ ಅಷ್ಟೇ ನನ್ನದು. ಹಾಗಿರುವಾಗ ಸಿದ್ದರಾಮಯ್ಯನವರನ್ನು ನೀವು ತೆಗೆದುಕೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂಥ ಒಂದು ವಿಚಾರವನ್ನು ಸೋನಿಯಾ ಗಾಂಧಿಯವರ ಮುಂದೆ ಮಂಡಿಸಿದಾಗ ಆವಾಗ ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡರು. ಅದ್ಧೂರಿಯಾಗಿ ಅವರನ್ನು ಬರಮಾಡಿಕೊಂಡರು ಕೂಡ. ಆ ಸಮಯದಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವರಿಗೆ ಸತತವಾಗಿ ಅಧಿಕಾರದ ಒಂದು ವಾಸನೆ ಬಡಿತಾ ಇದೆ. ಯಾಕಂದರೆ ಅವರು ಅಧಿಕಾರದಲ್ಲಿಯೇ ಕಾಯಮಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. 2 ಸಲ ವಿರೋಧ ಪಕ್ಷದ ನಾಯಕರು ಹಾಗೂ 2 ಸಲ ಮುಖ್ಯಮಂತ್ರಿಗಳಾಗಿ ಅವರು ಅಧಿಕಾರದಲ್ಲಿಯೇ ಇದ್ದಾರೆ. ಹಾಗಿದ್ದಾಗ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಏನಾದರೂ ಆಗಲಿ ಮುಂದಿನ 2 ವರ್ಷಗಳಿಗೆ ನಾನು ಮತ್ತೆ CM ಆಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಾಗ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳದೆ ಇದ್ದರೂ ಕೂಡ ಹೈಕಮಾಂಡ್ ಅಕಸ್ಮಾತ್ ಸಿದ್ದರಾಮಯ್ಯನವರಿಗೆ ನೀವು ಮುಖ್ಯಮಂತ್ರಿಯ ಸ್ಥಾನವನ್ನು ಬಿಟ್ಟು ಕೊಡಿ ಅಂತ ಹೇಳಿದಾಗ ಅವರು ಕೂಡ ಹಲವು ಕಂಡೀಷನ್ಗಳನ್ನು ಹಾಕಬಹುದು. ಅದು ಕೂಡ ಸ್ವಾಭಾವಿಕ. ಹಾಗಾದರೆ ಮುಂದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಉಳಿಯುತ್ತದೆ ಎನ್ನುವಂಥ ಪ್ರಶ್ನೆ ಬಂದಾಗ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಆ ಒಂದು ಪರಿಸ್ಥಿತಿ ಬರುವುದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ಅಹಿಂದ ನಾಯಕ, ಅಹಿಂದ ವರ್ಗಗಳ ಸುಪ್ರೀಂ ನಾಯಕ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ವರ್ಗದ ಮತಗಳನ್ನು ತಂದುಕೊಡುವಂಥ ನಾಯಕ ಯಾರೂ ಇಲ್ಲ. ಹಾಗಿದ್ದಾಗ ಅಹಿಂದ ಪಕ್ಷದ ಉದಯವಾಗುವಂಥ ಕಾಲ ಸನ್ನಿಹಿತವಾಗಿದೆ ಎನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ ಅವರ ಒಂದು ಹೊಸ ಪಕ್ಷವನ್ನು ಕಟ್ಟಿ ಬೆಳೆಸಿ ಮುಂದಿನ ಚುನಾವಣೆಗಳಲ್ಲಿ ಅದನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಅವರ ಅನುಯಾಯಿಗಳು, ಅವರ ಹಿರಿಯ ಸಚಿವರು ಹಾಗೂ ಅವರ ಬೆಂಬಲಿಗರು ಕೂಡ ಮಾಡ್ತಾ ಇದ್ದಾರೆ. ಹಾಗೂ ಆ ಒಂದು ಪಕ್ಷಕ್ಕೆ ಚಿಹ್ನೆ ಏನು ಅನ್ನುವಂಥ ವಿಚಾರಗಳು ಬಂದಾಗ ನೇಗಿಲು ಹೊತ್ತ ರೈತನ ಚಿಹ್ನೆಯನ್ನೇ ಮತ್ತೆ ತನ್ನ ಪಕ್ಷಕ್ಕೆ ಪಡೆದುಕೊಂಡು ಅದನ್ನೇ ರಾಜ್ಯದಾದ್ಯಂತ ಬೆಳೆಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಾಗಬಹುದು ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇವೆ. ಹಾಗಿದ್ದಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಹೇಗೆ ಸಾಧ್ಯ, ಸಿದ್ದರಾಮಯ್ಯನವರನ್ನು ಕಳೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವವಾದರೂ ಕೂಡ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾರೆಯೇ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ವಿಜೃಂಭಿಸ್ತಾರೆಯೇ ಅನ್ನುವಂಥ ಚರ್ಚೆಗಳು ಕೂಡ ಸಾರ್ವಜನಿಕವಾಗಿ ಹಾಗೂ ರಾಜಕೀಯ ರಂಗದಲ್ಲಿ ಪ್ರತಿಧ್ವನಿಸ್ತಾ ಇವೆ ಅನ್ನುವಂಥ ಸಂದೇಶಗಳನ್ನು ಕೂಡ ಈಗ ನಾನು ಹೇಳ್ತಾ ಇದ್ದೇನೆ. ಹಾಗಿದ್ದಾಗ ಮುಂಬರುವ ದಿನಗಳಲ್ಲಿ ಮುಂದಿನ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಸಿದ್ದರಾಮಯ್ಯನವರನ್ನು ಕಳೆದುಕೊಂಡರೆ ಸಾಧ್ಯವೇ ಇಲ್ಲ ಅನ್ನುವಂಥ ಭಾವನೆ ನಿಜಕ್ಕೂ ಕೂಡ ಜನಜನಿತವಾಗ್ತಾ ಇದೆ. ಹಾಗಿದ್ದಾಗ ಈಗಾಗಲೇ ಅವರ ಬೆಂಬಲಿಗರು ಆ ಪಕ್ಷವನ್ನು ಕಟ್ಟಿ ಯಾವ ರೀತಿ ಬೆಳೆಸಬೇಕು, ರಾಜ್ಯದಾದ್ಯಂತ ಅದನ್ನು ಯಾವ ರೀತಿ ನಾವು ಮುನ್ನಡೆಸಬೇಕು, ಮುಂದೆ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನಾವು
ಈಗಿನಿಂದ ಕಾರ್ಯತಂತ್ರಗಳನ್ನು ಯಾವ ರೀತಿ ರೂಪಿಸಬೇಕು ಅನ್ನುವಂಥ ಚರ್ಚೆಯಲ್ಲೂ ಕೂಡ ನಿರತರಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇವೆ. ಅದು ಕೂಡ ಅರ್ಥ ಇರಲಿ. ಹಾಗಿದ್ದಾಗ ಸಂಪನ್ಮೂಲಕ್ಕೇನು ಕೊರತೆ ಇಲ್ಲ. ಸಿದ್ದರಾಮಯ್ಯನವರ ಅನುಯಾಯಿಗಳಲ್ಲಿ, ಅವರ ಅಭಿಮಾನಿಗಳಲ್ಲಿ, ಅವರ ಬೆಂಬಲಿಗರಲ್ಲಿ ಬಹುತೇಕರು ಕೂಡ ಸಾವಿರಾರು ಕೋಟಿ ಕುಳಗಳೇ ಇದ್ದಾರೆ. ಹಾಗಿದ್ದಾಗ ಆ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಯಾವುದೇ ಒಂದು ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥ ಭಾವನೆಯಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ಇದ್ದಾರೆ. ಹಾಗಿದ್ದಾಗ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಪಕ್ಷ ಉದಯವಾಗಲಿದೆ ಅನ್ನುವಂಥ ವಾಸನೆಗಳು ಕೂಡ ಬಡಿತಾ ಇವೆ. ಅದನ್ನು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅರಗಿಸಿಕೊಳ್ಳುತ್ತೆ ಹಾಗೂ ಅದರಿಂದ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಪಾರಾಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾಲವೇ ಉತ್ತರ ಹೇಳುವಂಥ ಸನ್ನಿವೇಶಗಳು ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನುವಂಥ ಸಂದೇಶವನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ಅಲ್ಲ ಇದು ನಂದು. ನೀವು ಮೊದಲು ನಾನು ಕನ್ನಡಿಗ ಚಾನಲ್ YT ಅನ್ನೋದಿತ್ತು, ಅದಕ್ಕಾಗಿ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಕನ್ನಡಿಗ ಚಾನಲ್ YT ಅಲ್ಲ, ಇದು ನನ್ನ ಬೆಂಕಿ ಬಿರುಗಾಳಿ ಚಾನಲ್ಲು. ಈ ಬೆಂಕಿ ಬಿರುಗಾಳಿ ಚಾನಲ್ಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ರಿ ಅನ್ನುವಂಥ ಮನವಿಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.